ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ಹಲೋ, ಏನಮ್ಮ ಮಾತಾಡಕ್ಕಾಗತ್ತಾ? ಹಾ, ಯಾರು ಮಾಡಿದ್ದು ಅಂತ ಗುರುತಿಸ್ತೀಯಾ? ಹಲೋ, ಅಲ್ಲಮ್ಮ, ನೀನ್ ಹೇಳಿದ್ರೆ ತಾನೆ ನಮ್ಗೆ ಗೊತ್ತಾಗೋದು. ಬರ್ಕೊಡ್ರಿ. ಓಕೆ ಸರ್. ಯಾರ ಮೇಲೆ ಡೌಟ್ ಇದೆಯಾ? ಗುರುತಿಸಮ್ಮ ಯಾರನ್ನಾದ್ರು? ಸರ್, ಪೇಷಂಟ್ ತುಂಬಾ ಸೀರಿಯಸ್ ಆಗಿದ್ದಾರೆ, ಆಮೇಲೆ ಎನ್ಕ್ವೈರಿ ಮಾಡ್ಕೊಳ್ಳಿ. ಸ್ಟೇಟ್ಮೆಂಟ್ ತೊಗೊಳ್ರಿ. ಓಕೆ ಸರ್. ಅಳ್ಬೇಡ ಕಣವ್ವ, ಸಮಾಧಾನ ಮಾಡ್ಕೊ. ಅವಳು ನಿನ್ ಮಗಳ? ಅವಳ ಹೆಸರೇನು? ಲಕ್ಷ್ಮಿ ಅಂತ. ಲಕ್ಷ್ಮಿ ಸ್ವಾಮಿ. ಲಕ್ಷ್ಮಿನಾ? ನಿನ್ ಮಗಳು ಲವ್ ಮಾಡ್ತೀಯ ಅಂತ ಯಾರಿಗಾದ್ರೂ ಕೈ ಕೊಟ್ಲಾ? ಅಯ್ಯೋ ಇಲ್ಲ ಬುದ್ಧಿ, ನನ್ ಮಗಳಂತ ಅವಳಲ್ಲ, ನಿಮ್ದಮ್ಮಯ್ಯ. ಅದೆಲ್ಲ ನಿಮ್ ಮುಂದೆ ಮಾಡ್ತಾರ? ಅಯ್ಯೋ, ಅವಳು ಕೆಲಸ ಮಾಡೋ ಜಾಗದಲ್ಲಿ ಏನೋ ಗಲಾಟೆ ಮಾಡ್ಕೊಂಡಿದ್ಲಾ? ಇಲ್ಲ ಬುದ್ಧಿ, ನನ್ಗೇನು ಗೊತ್ತಿಲ್ಲ. ಸ್ವಲ್ಪ ಅಳೋದ್ ನಿಲ್ಸಿ, ಕರೆಕ್ಟ್ ಆಗಿ ಜ್ಞಾಪಿಸ್ಕೊಂಡು ಹೇಳಮ್ಮ. ಯಾರಾದ್ರೂ ಗಲಾಟೆ ಮಾಡಿದ್ರಾ? ಜ್ಞಾಪಿಸ್ಕೊಂಡು ಕರೆಕ್ಟ್ ಆಗಿ ಹೇಳು. ಬುದ್ಧಿ ಬುದ್ಧಿ, ಯಾರೋ ಒಂದ್ ಹುಡುಗ ದಿನಾಗ್ಲೂ ನನ್ ಮಗಳಿಗೆ ಕಿರಿಕ್ ಮಾಡ್ತಾ ಇದ್ದ. ಯಾರು ಅಂತ ಗೊತ್ತಿಲ್ಲ, ಏನ್ ಮಾಡ್ಲಿ? ಕೆಲಸ ಮಾಡ್ತಾನೆ. ಈ ಫುಟ್ಪಾತ್ ಅಲ್ಲಿ ಹೋಟ್ಲ್ ಇರ್ತದಲ್ಲ, ಅದ್ರಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆ ಹೋಟ್ಲ್ ಎಲ್ಲಿದೆ? ನನ್ ಮಗಳು ಕೆಲಸ ಮಾಡ್ತಾಳಲ್ಲ ಬುದ್ಧಿ, ಅಪಾರ್ಟ್ಮೆಂಟ್ ಅದ್ರ ಪಕ್ಕದಲ್ಲೇ ಇದೆ. ಅವ್ನು ನೋಡಕ್ ಹೆಂಗಿದಾನೆ? ತೆಳ್ಳಗೆ ಉದ್ದಕ್ಕೆ ಗಡ್ಡ ಬಿಟ್ಕೊಂಡ ಅವನೇ ಬುದ್ಧಿ. ಸರ್, ಅಪಾರ್ಟ್ಮೆಂಟ್ ಹತ್ರ ಇದ್ರೇನ್ರಿ? ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಒಂದ್ ತಳ್ಳಗಾಡಿ ಹೋಟ್ಲ್ ಇದೆ. ಅಲ್ಲಿ ಒಬ್ಬ ಹುಡುಗ ತೆಳ್ಳಿಗೆ ಗಡ್ಡ ಬಿಟ್ಕೊಂಡು ಕೆಲಸ ಮಾಡ್ತಾನೆ. ಆಯ್ತು ಸರ್. ಮಫ್ತಿಲ್ ಹೋಗಿ ಸುಮ್ನೆ ಎನ್ಕ್ವೈರಿ ಅಂತ ಕರ್ಕೊಂಬನ್ರಿ, ಎದುರಿಸ್ಬೇಡ್ರಿ, ಕರ್ಕೊಂಬನ್ರಿ. ಸರಿ ಸರ್. ಏನಂತೆ? ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ತಳ್ಳ ಗಾಡಿಯಲ್ಲಿ ಒಂದು ಹುಡುಗ ಇದಾನಂತೆ, ಸಾಹೇಬ್ರು ಕರ್ಕೊಂಬರಕ್ ಕೇಳಿದ. ಓಕೆ. ಏನಿತ್ತು ಅಲ್ಲಿ ಸರ್? ಆ ಹುಡುಗನ್ ಕರ್ಕೊ ಬಂದಿದ್ದೀನಿ ಸರ್. ಏನ್ ನಿನ್ನ ಹೆಸರು? ಸರ್, ಹೆಸರೇನು? ಮಹಾದೇವ ಸರ್. ಅಲ್ಲಿ ಕೆಲಸ ಮಾಡೋದು? ತಳ್ಳಗಾಡಿ ಹೋಟ್ಲಲ್ಲಿ ಸರ್. ಎಷ್ಟು ವರ್ಷದಿಂದ ಮಾಡ್ತಿದೀಯಾ? 1 ವರ್ಷದಿಂದ. ಯಾವರು? ಕೆಸ್ತೂರು ಸರ್. ಅದೆಲ್ಲಿ ಬರುತ್ತೆ? KR ನಗರ ತಾವ. KR ನಗರದಲ್ಲಿ ಅದು ಫುಟ್ಪಾತ್ ಹೊಟ್ಟಿರ್ಲಿಲ್ವಾ? ಇಲ್ಲಿಗೆ ಯಾಕೆ ಬಂದೆ? ಏನಂಗ್ ಕಣ್ಕಂಡ್ ಬಿಟ್ಕೊಂಡು ನೋಡ್ತೀಯಾ? ಸೈಲೆಂಟ್ ಆಗಿರಕ್ಕಿದ್ದು ರವಿಶಂಕರ್ ಗುರುಜಿ ಆಶ್ರಮನ? ಏನು ಮುಚ್ಚುಮರ ಮಾಡ್ದೆ, ಎಲ್ಲ ಹೇಳ್ಬೇಕು. ಹೇಳು. 2 ವರ್ಷ ಮಳೆ ಬರ್ದೆ KRS ಬತ್ತೋಗಿತ್ತು ಸಾ. ಉಣ್ಣಕ್ಕಿಟ್ಟಿಲ್ದೆ, ಮಾಡಕ್ಕಾಮೆ ಇಲ್ದೆ, ಸುತ್ತಳ್ಳಿ ಜನ ಎಲ್ಲ ಕೂಲಿ ಕೆಲಸಕ್ಕೆ ಬೆಂಗಳೂರು ಮೈಸೂರು ಅಂತ ಹೋಗ್ಬಿಟ್ರು ಸಾ. ಆದರೆ ನಮ್ಮವ್ವನು ಅಪ್ಪನು ನನ್ನ ಸಂದಾಗ ಓದಿಸ್ಬೇಕು ಅಂತ ಊರು ಬಿಟ್ಟು ಹೋಗ್ಲಿಲ್ಲ ಸಾ. ಸಾಲ ಮಾಡಿ ಬೋರ್ ಕೊರ್ಸಿದ್ರು. ನಮ್ಮ ಮನೆ ಬರಕ್ಕೆ ಅದ್ರಾಗೂ ನೀರು ಬರಲಿಲ್ಲ ಸರ್. ಆಗ ನಾನು 6ನೇ ಕ್ಲಾಸ್ ಓದ್ತಾ ಇದ್ದೆ. ಒಂದಿನ ಧರ್ಮಪ್ಪ, ಏ ಧರ್ಮಪ್ಪ, ನಾ ಹೋಗ್ತೀನಿ. ಯಾರು? ಏಯ್ ಸ್ವಾಮಿ, ಎಲ್ಲೇ ನಿನ್ ಗಂಡ? ಪಕ್ಕದುರ್ಗೋ ಬರ್ತೀನಿ ಅಂತ ಒತ್ತರನ್ನೇ ಎದ್ದು ಹೋದ್ರು. ದುಡ್ಡು ಕೊಟ್ಟೋಗವ್ನ? ಬೋರು ಪೇಲೂರ್ ಆಯ್ತಲ್ಲ, ಸೋಮವಾರ ಕೊಡ್ತೀನಿ ಅಂತ ಹೇಳೋಗವ್ರೆ. ದುಡ್ಡು ಬೇಕು ಅಂತ ನಮ್ಮನೆ ತವ 1000 ಸಲ ತಿರುಗ್ತೀರಾ. ಈಗ ನಿಮ್ಮನೆ ತಕ್ಕೆ ನಾವು ತಿರುಗ್ಬೇಕಾ? ಏನ್ ಗಂಡ ಹೆಂಡತಿ ಇಬ್ರು ಊರ್ ಬಿಡ್ಬೇಕಂತ ಪ್ಲಾನ್ ಮಾಡಿದಿರಾ? ಇವೆಲ್ಲ ನಮ್ತ ನಡೆಯಕ್ಕಿಲ್ಲ. ಹಂಗೆಲ್ಲ ಮಾಡಕ್ಕಿಲ್ಲ ಸ್ವಾಮಿ, ಜೀವ ಒತ್ತೆ ಇಟ್ಟಾದ್ರು ನಿಮ್ ಸಾಲ ತೀರಿಸ್ತೀವಿ. ನೀನ್ ಮುಸುಡಿ ಚೆನ್ನಾಗಿದ್ರೆ ಯಾವನೋ ಒಬ್ಬ ಸಾಲ ಕೊಡ್ತಿದ್ದ. ಈ ಮುಸುಡಿಗೆ ಈ ಊರಲ್ಲಿ 1 ನಯ ಪೈಸೆನೂ ಹುಟ್ಟಲ್ಲ. ಎಲ್ಲ ಮಾತಾಡಬೇಡಿ ಸ್ವಾಮಿ.
ಎಲ್ಲಿಗೆ ಹೇಳ್ಕೊಂಡು ಹೋಗ್ತಾ ಇದಾರಪ್ಪ? ಬಿಟ್ಬಿಡ್ರಪ್ಪ. ಸಾಲ ನೀ ಕೊಡ್ತೀಯಾ? ಹೋಗೋ ಕ್ಯಾಮೆ ನೋಡೋಗೋ. ಧರ್ಮಪ್ಪ ಶಾನೆ ಒಳ್ಳೇನು ಏ ಮುದ್ಕಪ್ಪ, ನಿನ್ ಮುಖ ನೋಡಿ ನಾ ಬಿಡ್ತೀನಿ. ಕೊಡ್ತಾನೆ. ಬರುವಾರ ನಾ ಬತ್ತೀನಿ. ಆ ಕೊಡ್ಬೇಕು, ಕೊಡ್ಲಿಲ್ಲ ಅಂದ್ರ ಈ ನನ್ನ ಮಗನ ಹಣಕಾಯಿ ನೀರ್ಕಾಯಿ ಮಾಡ್ಬಿಡ್ತೀನಿ. ಹುಷಾರು. ಕೊಡ್ತಾನೆ. ಬರೋ ಹೋಗ. ಮುಂದಿನ ವಾರಕ್ಕೆ ಕೊಡ್ತಾನೆ, ಹೋಗಿ. ನಮಸ್ಕಾರ ಅಣ್ಣ. ನಮಸ್ಕಾರ. ನಮಸ್ಕಾರ. ಆಯ್ತಣ್ಣ. ಕಮಲಾ, ಇನ್ ಹೇಳ್ತೀರ ಅಂತ ಅವನು ಶುಭ ಬೆಳಕಾಯ್ತದೆ. ನಮ್ ಮನೆಯಾಗಿರೋ ಪಾಲಿಡಾಲು ನಮ್ ಬೆಳೆನಂತೂ ಉಳಿಸ್ತಿಲ್ಲ. ಊರ್ನಾಗ ನಮ್ ಮರುವಾದನಾದ್ರೂ ಉಳಿಸ್ಲಿ. ಕುಡಿದು ಸತ್ತೋಗ್ಬಿಡವ. ಮಗೀಗಿದ್ ಗೊತ್ತಾಗ್ಬಾರ್ದು, ಅವನ್ಗೆ ಈ ವಿಷಯ ಗೊತ್ತಾಗ್ಬಾರ್ದು. ಮಗ, ಇಷ್ಟ ಬೇಗ ಬಂದ್ಬಿಟ್ಟಪ್ಪ? ಯಾಕಪ್ಪ ನೀ ಸಾಯ್ತೀನಿ ಅಂದಿಯೇ? ಬೇಕಾದ್ರೆ ನಾನು ಚಿಕ್ಕಣ್ಣಂತವ ಮಾತಾಡ್ತೀನಿ, ಕೆಲ್ಸಕ್ ಸೇರ್ಕತ್ತೀನಿ. ನಿನ್ ಸಾಲನೆಲ್ಲವ ನಾನ್ ತೀರಿಸ್ತೀನಿ. ನೀನ್ ಸಾಯ್ತೀನಿ ಅಂತ ಹೇಳ್ಬೇಡಪ್ಪ. ನಿನ್ನೂ ಅವನು ನಾನ್ ಸಾಕ್ತೀನಪ್ಪ. ಸಾಯ್ತೀನಿ ಅಂತ ಮಾತ್ರ ಹೇಳ್ಬೇಡಪ್ಪ. ನಾನ್ ಈಗ್ಲೇ ಹೋಗಿ ಕೆಲ್ಸಕ್ ಸೇರ್ಕತ್ತೀನಿ. ಬಿಡವ. ಧರ್ಮಪ್ಪ, ನಿನ್ ಮಗನ ಬಗ್ಗೆ ಭಯ ಪಡೋದು ಏನೂ ಇಲ್ಲ ನೋಡವ. ಏನು ಆತಂಕ ಪಡಬೇಡ. ನಿನ್ ಮಗ ಏನ್ ದೇಶ ಬಿಟ್ಟು ಹೋಗ್ತಾ ಇಲ್ಲ. ಅವನ್ನ ಇಲ್ಲೇ ಪೂನಾದಲ್ಲಿ ಕೆಲ್ಸಕ್ಕೆ ಸೇರ್ಸೇವ್ನಿ, ಒಂದು ಮಿಠಾಯಿ ಫ್ಯಾಕ್ಟ್ರಿಲಿ. ಅದು ಕನ್ನಡದವ್ರದೇ ಮಿಠಾಯಿ ಫ್ಯಾಕ್ಟ್ರಿ. ಅಲ್ಲಿರೋರೆಲ್ಲ ಚೆನ್ನಾಗಿ ಹೊಂದ್ಕೋತಾರೆ ಇವನ್ ಜೊತೆ. ಭಯ ಪಡೋದು ಏನೂ ಇಲ್ಲ. ಧರ್ಮಪ್ಪ, ತಗೋ ಈ ದುಡ್ಡನ್ನ ಅಡ್ವಾನ್ಸ್ ಅಂತ ಇಟ್ಕೋ. ತಗೊಳ್ಳೋ. ಯಾಕೋ ನಿಮ್ಮಪ್ಪ ತಗೊಂತಾ ಇಲ್ಲ, ಅಣ್ಣನ್ ಕೈ ಕೊಡು. ಮಿಕ್ಕಿದ ಯಾವಾಗ ಕೊಡ್ತಾರೆ? ಏನೋ ಮಗ ಕೆಲ್ಸಕ್ಕೆ ಸೇರ್ಕೊಂಡವನಣ್ಣ, ಕಂತಲ್ಲಿ ಕಟ್ಕೊಂಡು ಹೋಗ್ತಾರೆ ಬಿಡೋಣ. ಆ ನಂಬಿಕೆ ಮೇಲೆ ಹೋಗ್ತಾ ಇದೀವಿ. ಕೊಡ್ಲಿಲ್ಲ ಅಂದ್ರೆ ಮನೆ ಬಾಗ್ಲಲ್ಲೇ ಬಂದು ಕೂರ್ತೀವಿ, ಗೊತ್ತಲ್ಲ? ಮಲಗ್ತೀಯಾ? ಕೆಲಸ ಟೈಮಲ್ಲಿ ಮಲಗ್ತೀಯಾ? ಅಡ್ವಾನ್ಸ್ ತಗೊಂಡಿಲ್ವಾ ನಿಮ್ಮಪ್ಪ? ಮಲಗ್ತೀಯಾ? ಮಲಗ್ತೀಯಲ್ಲೇ? ಹೇಳಿದ್ರಲ್ಲ ಹುಡುಗರಿಗೆ. ಏನೋ ಏಯ್ ಬಾರಲ್ಲಿ ಬನ್ರೋ. ಹೋಗ್ ಒಳಗೆ. ಹೋಗ್ರ. ಅಣ್ಣ, ತುಂಬಾ ದೂರದಿಂದ ಬಂದಿದ್ದೀನಿ. ಊರ್ ಬಿಟ್ಟು ಬಂದು ಫ್ಯಾಕ್ಟ್ರಿಲಿ ಕೆಲ್ಸಕ್ಕೆ ಸೇರ್ಕೊಂಡೆ ಸಾ. ನಂತರನೇ ಸುಮಾರು ಜನ ಹುಡುಗರು ಅಲ್ಲಿ ಕೆಲಸ ಮಾಡ್ತಿದ್ರು. ಪಕ್ಕದಲ್ಲಿರೋರ್ನು ಮಾತಾಡ್ಸಕ್ ಬಿಡ್ತಿರ್ಲಿಲ್ಲ. ಸ್ನಾನ ಮಾಡೋದು? 3 ಹೊತ್ತು ಕೆಲಸ ಮಾಡ್ಸೋರು. ಸ್ವಲ್ಪ ಸುಧಾರಿಸ್ಕೊಂಡ್ರು, ಬಾಸುಂಡೆ ಬರೋಂಗ್ ಬಾರ್ಸೋರು. ನಡಿಯಾ. 15 ವರ್ಷ ಹಗ್ಲು ಯಾವ್ದು ರಾತ್ರಿ ಯಾವ್ದು ಅಂತ ಗೊತ್ತಾಗ್ದಂಗ್ ದುಡ್ಡನ್ನು ಊರಿಗೆ ಕಳಿಸ್ತಿದ್ದೆ. ದಿನ ಕಳೀತಾ ನಮ್ಮವ್ವ ಅಪ್ಪನ ಮಕ್ಕನೇ ಮರ್ತೋಗಕ್ ಶುರು ಆಯ್ತು ಸ. ಮದೇವ, ನಿಂಗೆ ಫೋನ್ ಬಂದದಕ್ಕಲ್ಲ? ತಕ ನೋಡ್ಕೊತಾ ಇರು, ಬಂದೆ. ಅಕ್ಕ ಫೋನು. ಒಂದ್ ನಿಮಿಷ ತಗೊಳಮ್ಮ, ನಿನ್ ಮಗ ಮಾತಾಡ್ತವನೆ. ಮಗ ಸಂದಕ್ಕಿದೀಯಾ? ಹ್ಞೂ ಕಣವ, ನೀ ಸಂದಾಕಿದ್ಯಾ? ಏನ್ ಸಂದನೋ ಏನೋ, ನೀನಲ್ಲಿ ನಾವಿಲ್ಲಿ. ಒಂದ್ಸಾರಿ ನೋಡಂಗಾಗಿದೆ. ಒಸಿ ಬಂದೋಗ್ ಮಗ. ಇಲ್ಲ ಕಣವ, ಇಲ್ಲಿ ಹೊಸಿ ಕೆಲ್ಸ ಜಾಸ್ತಿ ಅದೆ. ಕೆಲ್ಸ ಕಷ್ಟ ಆಗಿದ್ರೆ ಊರಿಗೆ ಬಂದ್ಬಿಡು. ನಾ ಅಲ್ಲಿಗೆ ಬಂದ್ರೆ ಸಾಲ ತೀರ್ಸೋರು ಯಾರು? ಒತ್ತೊತ್ತಿಗೆ ಇಟ್ಟು ಉಣ್ಕೊಂಡು ಆರೋಗ್ಯ ಸಂದಕ್ ನೋಡ್ಕೊ ಮಗ. ಆಯ್ತಾಯ್ತು, ಅಪ್ಪ ಹೆಂಗ್ ಕೊಡು. ತಗ ಮಗ. ಇನ್ನೆರಡೇ ಕಂತು ಕಟ್ಟಿದ ತಕ್ಷಣ ಬರ್ತೀನಿ. ಆಯ್ತಪ್ಪ. ಏನು ಶಬ್ದ ಆಯ್ತದೆ? ಅಲ್ಲೆಲ್ಲ ಕೆಲ್ಸಕ್ಕೆ ಹೋಗ್ಬೇಡಿ ಅಂತ ಹೇಳಿರ್ಲಿಲ್ವಾ? ನೀನು ಒಬ್ನೇ ದುಡಿತಾ ಇದ್ರೆ ನಾವು ಸುಮ್ಕಿರಕ್ ಆಯ್ತದ? ನೀನೇ ಹೇಳು. ಕೆಲಸ ಮಾಡೋರ್ಗೆಲ್ಲ ಫೋನ್ ನಂಬರ್ ಯಾರು ಕೊಟ್ಟಿದ್ದು? ಕೊಡು. ಸರಿಯಪ್ಪ, ಹೊಸಿ ಕೆಲಸ ಅದೇ, ಆಮೇಲೆ ಮಾತಾಡ್ತೀನಿ. ಆಯ್ತಪ್ಪ. ಮೈಸೂರು ಪಾಕ್ ಹಾಳಾಯ್ತಲ್ಲೋ ನಿಮ್ಮ. ಹಲೋ, ಅಲ್ಲಿ ಮಾದೇವ ಅಂತ ಕೆಲಸ ಮಾಡ್ತಿದ್ದೀನಲ್ಲ, ಒಂದ್ ಸ್ವಲ್ಪ ಬೇಗ ಕರೀತೀರಾ? ಯಾಕೆ?
ಇಲ್ಲಿ ಡೈನಾಮೈಟ್ಸ್ ಹಿಡಿದು ಅವ್ರ ಅಪ್ಪ ಅಮ್ಮ ಸತ್ತೋಗವ್ರೆ, ಬೇಗ ಕರಿತೀರಾ? ಒಂದ್ ನಿಮಿಷ ಲೈನಲ್ಲಿ ರೀ. ರೀ, ಏನು? ಅಲ್ಲಿ ಡೈನಮಿಟ್ಸ್ ಹಿಡಿದು ಮಾದೇವ್ ಅವ್ರ ಅಪ್ಪ ಅಮ್ಮ ಸತ್ತೋಗವ್ರಂತೆ. ಅವನು ಇಲ್ಲಿಲ್ಲ ಸ್ವಾಮಿ. ಒಂದ್ ವಾರದಿಂದ ಯಾವ್ದೋ ಹುಡುಗಿನ ಕರ್ಕೊಂಡು ಓಡೋದ. ಹುಡುಗಿ ಜೊತೆ ಓಡೋದ್ನ? ರೀ, ಯಾಕ್ರಿ ಹಂಗೆ ಹೇಳಿದ್ರಿ? ಮೊನ್ನೆ ತಾನೇ ಊರಿಗೆ ದುಡ್ಡು ಕಳ್ಸಿದೀನಿ. ಈಗ ಹೋದ್ರೆ ತಿಥಿ ಕಾರ್ಯ ಅಂತ ಅಲ್ಲೇ ಜಾಂಟ ಹುಡ್ತಾನೆ, ಮತ್ತೆ ವಾಪಸ್ ಬರ್ತಾನೆ ಅಂತ ಏನ್ ಗ್ಯಾರಂಟಿ? ಹೋಗ್ ಕೆಲ್ಸ ನೋಡು. ಏನು ಕೀಲಿ ಬೇಗ ಸಾಲ ತೀರ್ಲಿ ಅಂತ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೆ. ಯಾವ ಅಪ್ಪ ಅವನ್ ಸಾಲ ತೀರ್ಸಕ್ಕೆ ಅಂತ ಊರ್ ಬಿಟ್ಟು ಬಂದು ಅವ್ರ ಸತ್ ವಿಷಯನೇ ಗೊತ್ತಾಗ್ಲಿಲ್ಲ. ಬಹಳ ದಿವಸ ಆದ್ಮ್ಯಾಕೆ ಊರ್ಗೋಗಿದ್ ನನ್ ಗೆಳೆಯ ನಂದಿಸ ಬಂದ. ಲೋ ಮದವ, ಏ ನಂದಿಸ, ಊರಿಂದ ಯಾವಾಗ ಬಂದೋ? ಅಪ್ಪ ಅವ ಸಂದಾಗವ್ರೇನೋ? ಸಿಕ್ಕಿದ್ರೇನೋ? ಏಯ್, ಯಾಕೋ ಮಾತಾಡ್ತಾ ಇಲ್ಲ? ಲೇ, ಅವ್ರು ಯಾರಿಗೂ ಸಿಕ್ಕಿದ್ರೆ ಅಷ್ಟು ದೂರ ಹೊಟ್ಟ ಬಿಡೋರ್ ಕಣೋ. ಅವ್ರು ಸತ್ತೋ 3 ತಿಂಗಳಾಯ್ತು ಕಣೋ. ಅಯ್ಯೋ, ನಮ್ಮಪ್ಪ ಅವ ತೀರೋಗಿದ್ದಂಗೆ ಯಾರು ಹೇಳಲೇ ಇಲ್ಲಲ್ಲೋ. ಯಾಕೋ ಯಾರು ನಂಗೆ ಹೇಳಲೇ ಇಲ್ಲ? ನಿಂಗೆ ಫೋನ್ ಮಾಡಿದ್ರಂತೆ ಕಣೋ. ಯಜಮಾನಪ್ಪ ಯಾವ್ದೋ ಹುಡುಗಿ ಕರ್ಕೊಂಡು ಓಡೋಗಿದೆ ಅಂತ ಫೋನ್ ಇಟ್ಬಿಟ್ರಂತೆ. ಹಾಗಂತ ಯಾರು ಹೇಳಿದ್ರು? ನಾನು ಇಲ್ಲೇ ಇದ್ದಲ್ಲ. ಯಜಮಾನಪ್ಪ ನಂಗೆ ಅನ್ನಂತೆ ಕಣೋ. ಅಯ್ಯೋ, ಸಮಾಧಾನ ಮಾಡ್ಕೊಳ್ಳೋ. ಅಲ್ಬೇಡ ಕಣೋ, ನಾವಿದೀವಿ ಕಣೋ. ಮದೇವ, ನಾವಿದೀವಲ್ವ? ನಾವು ಸುಮ್ಮನೆ ಅಲ್ಬೇಡ ಕಣೋ. ಮದೇವ, ನಾವಿದೀವಲ್ವ? ಸಮಾಧಾನ ಮಾಡ್ಕೊಳ್ಳೋ ಮದೇವ. ನಾವಿದೀವಿ, ಸುಮ್ಮನಿರು. ನಿನಗೋಸ್ಕರ ಹಗಲ್ ರಾತ್ರಿ ರಕ್ತ ಬಂದು ದುಡ್ದಲ್ಲ. ನಮ್ಮಪ್ಪ ವಸತಿದ್ ಯಾಕೋ ಹೇಳಲಿಲ್ಲ? ಯಾಕೋ ಹೇಳಲಿಲ್ಲ? ಯಾಕೋ ಕೈ ಮಾಡ್ತೀಯ? ನನ್ ಮೇಲೆ ಕೈ ಮಾಡ್ತೀಯ? ನನ್ ಮೇಲೆ ಕೈ ಮಾಡ್ತೀಯ? ನನ್ ಮೇಲೆ ಕೈ ಮಾಡ್ತೀಯ? ಬೇಡ ಕಣೋ. ಇಲ್ಲಿ ಸಾಯಿಸ್ಬಿಡ್ತಾರೆ ಕಣೋ. ಹೊಟ್ಟೋಗ್ಲಾ, ಹೋಗ್ಲಾ.